ಒಂದು ಮಹಿಳೆ ಕುಟುಂಬದಲ್ಲಿ ಒಬ್ಬಳು ಮಹಿಳೆ ಕಲ್ತ್ರೆ ಒಂದು ಇಡೀ ಕುಟುಂಬ ಕಲ್ತಂತೆ ಅಂತ. ಒಂದು ಕುಟುಂಬದಲ್ಲಿ ಮಹಿಳೆ ಅನಕ್ಷರಸ್ಥರಾಗಿದ್ದರೆ ಆ ಕುಟುಂಬ ಹಿಂದೆ ಉಳಿತದೆ. ಮಹಿಳಾ ಸಬಲೀಕರಣದ ಧ್ಯೇಯದೊಂದಿಗೆ 2001ರಲ್ಲಿ ಸ್ತ್ರೀಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಸ್ತ್ರೀಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮುಖ್ಯ ಉದ್ದೇಶ ಏನೆಂದರೆ ಮಹಿಳೆಯರಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು, ಸ್ವಸಹಾಯ ಗುಂಪುಗಳ ಮುಖಾಂತರ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆಯನ್ನು ಮೂಡಿಸುವುದು, ಆದಾಯೋತ್ಪನ್ನ ಚಟುವಟಿಕೆಯಲ್ಲಿ ಮಹಿಳೆಯರನ್ನು ತೊಡಗಿಸುವುದರ ಮೂಲಕ ಮಹಿಳೆಯರ ಆದಾಯವನ್ನು ಹೆಚ್ಚಿಸಿ ಆರ್ಥಿಕ ಸ್ಥಿರತೆಯನ್ನು ಮೂಡಿಸುವುದು, ವಿವಿಧ ಇಲಾಖೆಗಳ ಸೇವೆಯನ್ನು ಒಗ್ಗೂಡಿಸುವ ಮುಖಾಂತರ ಗುಂಪಿನ ಸದಸ್ಯರುಗಳಿಗೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಫಲ ದೊರೆಯುವಂತೆ ಮಾಡುವುದು. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು 2001ರಲ್ಲಿ ಕರ್ನಾಟಕ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಖಾಂತರ ಎಲ್ಲ ಗ್ರಾಮ ಮಟ್ಟದಲ್ಲಿ ಅಂಗನವಾಡಿ ಕೇಂದ್ರಗಳ ಮುಖಾಂತರ ನಮ್ಮ ಸ್ತ್ರೀಶಕ್ತಿ ಗುಂಪುಗಳನ್ನು ಪ್ರಾರಂಭ ಮಾಡಲಾಗಿದೆ. ಈ ಗುಂಪುಗಳನ್ನು ಪ್ರಾರಂಭ ಮಾಡುವಾಗ ಗ್ರಾಮ ಮಟ್ಟದಲ್ಲಿ ಒಂದು ಮಹಿಳೆಯರನ್ನ ಒಗ್ಗೂಡಿಸಲಿಕ್ಕೆ ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ತುಂಬ ಕಷ್ಟಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈಗ 25 ವರ್ಷಗಳನ್ನು ಪೂರೈಸಿದೆ ಸ್ತ್ರೀಶಕ್ತಿ ಗುಂಪುಗಳು ರಚನೆಯಾಗಿ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ತ್ರೀಶಕ್ತಿ ಮಹಿಳೆಯರನ್ನು ಒಗ್ಗೂಡಿಸಿ ಇದೊಂದು ಖಾಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ನೋಡುವಾಗ ಲಕ್ಷಗಟ್ಟಲೆ ಮಹಿಳೆಯರನ್ನು ಒಗ್ಗೂಡಿಸುವುದರ ಮುಖಾಂತರ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಮಹಿಳೆಯನ್ನು ಒಗ್ಗೂಡಿಸಲಿಕ್ಕೆ ನಮ್ಮ ಗ್ರಾಮ ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ತುಂಬ ಕಷ್ಟಪಟ್ಟಿದ್ದಾರೆ. ಅಂದರೆ ಇಷ್ಟು ಜನ ಮುಂದೆ ಬರಲಿಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಇಲಾಖೆಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾರಂಭದಲ್ಲಿ ಈ ಗುಂಪುಗಳನ್ನು ಪ್ರಾರಂಭ ಮಾಡಿದಾಗ ಖಾಲಿ ಒಂದು ಉಳಿತಾಯ 10 ರೂಪಾಯಿ, ವಾರಕ್ಕೆ 10 ರೂಪಾಯಿ ಉಳಿತಾಯವನ್ನು ಮಾಡುವುದರ ಮುಖಾಂತರ ಪ್ರತಿಯೊಬ್ಬ ಮಹಿಳೆಯರು ಈ ಗುಂಪುಗಳನ್ನು ಪ್ರಾರಂಭ ಮಾಡಲಾಯಿತು. ಈಗ ಈ ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 17 ಸ್ತ್ರೀಶಕ್ತಿ ಗುಂಪುಗಳು 5 ಅಂಗನವಾಡಿ ಕೇಂದ್ರಗಳಲ್ಲಿ ರಚನೆಯಾಗಿರ್ತದೆ. ಇದರಲ್ಲಿ ಒಂದು ಸರಾಸರಿ 278 ಸದಸ್ಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 60 ಲಕ್ಷ, ಈವರೆಗೆ 60 ಲಕ್ಷದಷ್ಟು ಉಳಿತಾಯವನ್ನು ಈ ಗುಂಪಿನ ಮಹಿಳೆಯರು ಖಾಲಿ ಉಳಿತಾಯವನ್ನು ಮಾಡಿದ್ದಾರೆ. ಈ ಉಳಿತಾಯವನ್ನು ಅವರು ಆಂತರಿಕ ಸಾಲವಾಗಿ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬ್ಯಾಂಕ್ಗಳ ಮುಖಾಂತರ ಕೂಡ ಬ್ಯಾಂಕ್ ಸಾಲವನ್ನು ಪಡೆದು ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಆಂತರಿಕ ಸಾಲ ಹಾಗೂ ಬ್ಯಾಂಕ್ ಸಾಲಗಳನ್ನು ಪಡೆಯುವುದರ ಮುಖಾಂತರ ಅವರು ಆರ್ಥಿಕವಾಗಿ ಇರ್ಬೋದು, ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಇರ್ಬೋದು, ಹಾಗೂ ಅವರ ಸ್ವಾವಲಂಬನೆಗಾಗಿ ಅವರು ಏನೆಲ್ಲ ಮಾಡಬೇಕು ಅದೆಲ್ಲ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಮಹಿಳೆಯರು ಎಲ್ಲ ವಿಷಯಗಳಲ್ಲೂ ಮುಂದೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇದ್ರ ಜೊತೆಗೆ ಮಹಿಳೆಯರು ರಾಜಕೀಯದಲ್ಲೂ ಕೂಡ ಮುಂದೆ ಬರಲಿಕ್ಕೆ ಈ ಸ್ತ್ರೀಶಕ್ತಿ ಗುಂಪುಗಳು ಸಹಾಯಕವಾಗಿದೆ ಅಂತ ಹೇಳಲಿಕ್ಕೆ ಖುಷಿ ಬರ್ತದೆ. ಯಾಕಂದರೆ ಈಗ ಪಳ್ಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವವರು ನಮ್ಮ ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು. ಅವರು ಈ ಹಂತದಲ್ಲಿ ಈ ಸಭೆಯಲ್ಲಿ ಒಂದು ಅಧ್ಯಕ್ಷೀಯ ಸ್ಥಾನದಲ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೀಯ ಸ್ಥಾನದಲ್ಲಿ ಇದ್ದಾರಂದರೆ ನಮಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಅವರ ಒಂದು ಇಂಟ್ರೆಸ್ಟಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ. ಅದರ ಜೊತೆಗೆ ಗ್ರಾಮ ಪಂಚಾಯತ್ PDO ಅವರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಅಂದರೆ ಆ ಸಂದರ್ಭದಲ್ಲಿ ಮಹಿಳೆಯರು ಮನೆಯಲ್ಲಿಯೇ ಇದ್ದರು, ಮನೆ ಬಿಟ್ಟು ಹೊರಗೆ ಬರುವುದು ಕಡಿಮೆ ಇತ್ತು. ಅವರನ್ನು ಎಲ್ಲ ವಿಷಯಗಳಲ್ಲೂ ಒಂದು ಗುಂಪನ್ನಾಗಿ ಮಾಡಿ ಅವರಿಗೆ ಎಲ್ಲ ವಿಷಯಗಳ ಅರಿವನ್ನು ಮಾಡಿದರೆ, ಅಲ್ಲಿ ಚರ್ಚೆ ಮಾಡಿದರೆ ಅವರಿಗೆ ಮಾಹಿತಿಯ ಕೊರತೆ ಏನಿರ್ತದೆ ಅದನ್ನು ಎಲ್ಲ ಇಲಾಖೆಗಳ ಮುಖಾಂತರ ನೀಡುವುದರ ಮುಖಾಂತರ ಅವರು ಎಲ್ಲ ವಿಷಯಗಳಲ್ಲಿ ಮುಂದೆ ಬರಲಿಕ್ಕೆ ಈ ಸ್ತ್ರೀಶಕ್ತಿ ಗುಂಪುಗಳಿಂದ ಸಾಧ್ಯ ಆಗಿದೆ. ಪ್ರಾರಂಭದಲ್ಲಿ ನಮ್ಮ ಇಲಾಖೆಯಿಂದ ಸ್ತ್ರೀಶಕ್ತಿ ಗುಂಪುಗಳಿಗೆ ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನು, ಈ ಎಲ್ಲ ಕಾರ್ಯಕ್ರಮಗಳನ್ನು ಇಲಾಖೆ ಮುಖಾಂತರ ನೀಡಲಾಗಿದೆ.
ಈಗ ಕೂಡ ನಮ್ಮ ಸ್ತ್ರೀಶಕ್ತಿ ಗುಂಪುಗಳು ಹಾಗೆ ಎಲ್ಲ ಸ್ವಸಹಾಯ ಸಂಘಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಜೀವಿನಿ ಒಕ್ಕೂಟ ಅಂತೇಳಿ ಮಾಡಿದ್ದಾರೆ. ಆ ಒಕ್ಕೂಟದಲ್ಲಿ ವಿಲೀನ ಮಾಡಿ ಒಗ್ಗೂಡಿಸಲಾಗಿದೆ. ಅಂದರೆ ಖಾಲಿ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಆದ್ಯತೆ ಮೇರೆಗೆ ಸ್ವಸಹಾಯ ಗುಂಪುಗಳಲ್ಲಿರುವ ಮಹಿಳೆಯರಿಗೆ ನೀಡಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಸ್ವಸಹಾಯ ಗುಂಪುಗಳನ್ನು ಪಂಚಾಯತ್ ಮಟ್ಟದ ಸಂಜೀವಿನಿ ಒಕ್ಕೂಟದಲ್ಲಿ ಕೂಡ ಒಗ್ಗೂಡಿಸಲಾಗಿದೆ. ಈ ನಮ್ಮ ಸ್ತ್ರೀಶಕ್ತಿ ಗುಂಪುಗಳಿಗೆ ಸರ್ಕಾರದಿಂದ ಪ್ರಾರಂಭದಲ್ಲಿ ಸುತ್ತು ನಿಧಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಆದಾಯೋತ್ಪನ್ನ ಪ್ರೋತ್ಸಾಹಧನವನ್ನು ಕೂಡ ಈ ಗುಂಪುಗಳಿಗೆ ನೀಡಲಾಗಿದೆ. ಅದರ ಜೊತೆಗೆ ಅಧಿಕ ಉಳಿತಾಯ ಮಾಡಿದಂಥ ಗುಂಪುಗಳಿಗೆ ಅಧಿಕ ಉಳಿತಾಯದ ಪ್ರೋತ್ಸಾಹಧನವನ್ನು ಕೂಡ ಈ ಗುಂಪುಗಳಿಗೆ ನಾವು ನೀಡಿದ್ದೇವೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳ ಮುಖಾಂತರ ಅಥವಾ ಬೇರೆ ಬೇರೆ ನಮ್ಮ ಏನು ಮಣಿಪಾಲದಲ್ಲಿರುವಂಥ ತರಬೇತಿ ಸಂಸ್ಥೆಗಳ ಮುಖಾಂತರ ಈ ಸ್ತ್ರೀಶಕ್ತಿ ಗುಂಪಿನ ಸದಸ್ಯರಿಗೆ ಕೌಶಲಾಭಿವೃದ್ಧಿ ತರಬೇತಿಯನ್ನು ಕೂಡ ನೀಡಲಾಗಿದೆ. ಹಾಗೆ ಅಮೃತ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷ ಆದವಾಗ ನಮ್ಮ ಸ್ತ್ರೀಶಕ್ತಿ ಗುಂಪಿನವರಿಗೆ ಅಮೃತ ಕಿರು ಉದ್ದಿಮೆ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿ ಮಾಡಿ ಆ ಯೋಜನೆಯಲ್ಲಿ ಸ್ತ್ರೀಶಕ್ತಿ ಗುಂಪಿನವರಿಗೆ 1 ಲಕ್ಷ ತನಕ ಅಮೃತ ಕಿರು ಉದ್ದಿಮೆ ಬೀಜಧನವನ್ನು ಕೂಡ ಈ ಗುಂಪುಗಳಿಗೆ ನೀಡಲಾಗಿದೆ. ಇದೆಲ್ಲ ಏನಂದರೆ ಮಹಿಳೆಯರಿಗೆ ಆ ಗುಂಪಿನ ಸದಸ್ಯರಿಗೆ ಅವರು ಏನು ಉಳಿತಾಯ ಮಾಡಿದ್ದಾರೆ ಆ ಉಳಿತಾಯದೊಟ್ಟಿಗೆ ಆರ್ಥಿಕವಾಗಿ ಅವರಿಗೆ ಇನ್ನೂ ಸ್ವಲ್ಪ ಅವರನ್ನು ಬಲಪಡಿಸಬೇಕು. ಆರ್ಥಿಕವಾಗಿ ಅವರದ್ದು ಏನು ಹಣ ಮೊತ್ತ ಇದೆ ಅದು ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಚಟುವಟಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕಂತೇಳಿ ಈ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಮುಖಾಂತರ ನೀಡಲಾಗಿದೆ. ಒಂದು ಖುಷಿ ಆಗ್ತಾ ಇದೆ ಅಂದರೆ ಮಹಿಳೆಯರು, ನಾನು ಮೊನ್ನೆ ಒಂದು ಕಡೆ ಹೋದಲ್ಲಿ ನೋಡಿದೆ, ಏನು ಅವರು ಉಳಿತಾಯ ಮಾಡಿದ್ದಾರೆ ಆ ಹಣವನ್ನು ಕೆಲವು ಕಡೆಯಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂತೇಳಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. 2 ವರ್ಷ 3 ವರ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಇಷ್ಟೆಲ್ಲ ಹಣವನ್ನು ಡೆಪಾಸಿಟ್ ಇಟ್ಟು ಅದರಿಂದ ಬಂದಂತಹ ಲಾಭವನ್ನು ಅವರು ಹಂಚಿಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ಉಳಿತಾಯ ಮಾಡಿದ ಹಣವನ್ನು ಅವರು ಸದಸ್ಯರಿಗೆ ಆಂತರಿಕ ಸಾಲವಾಗಿ ಕೊಡ್ತಾರೆ. ಆ ಸಾಲದಿಂದ ಬಂದ ಬಡ್ಡಿ ಹಣವೂ ಕೂಡ ಅವರಿಗೆ ಲಾಭಾಂಶವಾಗಿ ಸಿಗ್ತಾ ಇದೆ. ಇದರಿಂದ ಏನಂದರೆ ಮಹಿಳೆಯರಿಗೆ ಯಾವುದಾದ್ರೂ ತುರ್ತು ಅಗತ್ಯಕ್ಕೆ ಬಿದ್ದಾಗ ಏನು ಅವರಿಗೆ ಹಣಕಾಸಿನ ಸಹಾಯ ಬೇಕು ಆ ಸಹಾಯ ಸ್ತ್ರೀಶಕ್ತಿ ಗುಂಪು ರಚನೆಯಾದ ನಂತರ ಸುಲಭದಲ್ಲಿ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಅದನ್ನು ನಾವು ಗುಂಪಿನ ಸಭೆಗಳಲ್ಲಿ ಹೋದಾಗ ಮಹಿಳೆಯರ ಜೊತೆ ಮಾತಾಡುವಾಗ ನಮಗೆ ಅವ್ರು ಹೇಳುವ ರೀತಿಯಲ್ಲಿ ಗೊತ್ತಾಗ್ತದೆ, ನನಗೆ ಇಂಥ ಹಣ ಈ ಗುಂಪಲ್ಲಿ ಇದ್ದ ಕಾರಣ ನನಗೆ ಎಷ್ಟೋ ಸಹಾಯ ಆಯಿತು ಮೇಡಮ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ಏನು ಈ ಸ್ತ್ರೀಶಕ್ತಿ ಗುಂಪು ರಚನೆಯಾಗಿದೆ ಆ ಒಂದು ಉದ್ದೇಶ ಆರ್ಥಿಕ, ಸಾಮಾಜಿಕ ಹಾಗೆ ಶೈಕ್ಷಣಿಕವಾಗಿ ಮಹಿಳೆಯರನ್ನು ಮುಂದೆ ತಂದು ಸಂಪೂರ್ಣವಾಗಿ ಮಹಿಳಾ ಸಬಲೀಕರಣ ಆಗಬೇಕು ಅನ್ನೋದು ಏನು ಉದ್ದೇಶ ಇದೆ ಆ ಉದ್ದೇಶ ಈಡೇರಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನಮ್ಮ ಇಲಾಖೆಯ ಮುಖಾಂತರ ನಾವು ಎಷ್ಟು ಸಾಧ್ಯನೋ ಅಷ್ಟು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಅದ್ರ ಜೊತೆಗೆ ನೀವು ಕೂಡ ಏನು ಗುಂಪಿನಲ್ಲಿ ಸದಸ್ಯರಾಗಿದ್ದೀರಿ, ಏನು ನೀವು ಗುಂಪಿನಿಂದ ಏನು ಸೌಲಭ್ಯವನ್ನು ಪಡೀತಾ ಇದ್ದೀರಿ ಆ ಸೌಲಭ್ಯವನ್ನು ಸರಿಯಾದ ಸಮಯಕ್ಕೆ ಸಾಲ ಪಡೆದದನ್ನು ಮರುಪಾವತಿ ಮಾಡೋದಿರ್ಬೋದು, ಅದನ್ನೆಲ್ಲ ಮಾಡೋದರ ಮುಖಾಂತರ ಈ ಸ್ತ್ರೀಶಕ್ತಿ ಗುಂಪು ರಚನೆಯಾದ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ನೀವೆಲ್ಲರೂ ಸಹಕಾರವನ್ನು ನೀಡಬೇಕು. ಯಾಕಂದರೆ ಸಾಲ ತೆಗೆದದ್ದು ಮರುಪಾವತಿ ಕರೆಕ್ಟಾಗಿ ಮಾಡಿದರೆ ಮಾತ್ರ ಗುಂಪು ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ಕೆಲವು ಕಡೆ ಇಲ್ಲಿ ನಂಗೆ ಖುಷಿ ಆಗ್ತದೆ, ಇಷ್ಟು ಜನ ಮಹಿಳೆಯರು ಒಳ್ಳೆಯ ರೀತಿಯಲ್ಲಿ ಗುಂಪನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ, ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಆದರೆ ಕೆಲವು ಕಡೆ ಕೆಲವು ಸ್ತ್ರೀಶಕ್ತಿ ಗುಂಪುಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿ ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ಕೂಡ ನಾವು ಕೊಡಲಿಕ್ಕೆ ಪ್ರಯತ್ನ ಕೊಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ನೀವು ಸ್ತ್ರೀಶಕ್ತಿ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಯುವ ಜೊತೆಗೆ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳಲ್ಲೂ ನಿಮ್ಮನ್ನು ತೊಡಗಿಸಿಕೊಳ್ಬೇಕು, ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಆ ಉದ್ದೇಶ ಕೂಡ ಈ ಸ್ತ್ರೀಶಕ್ತಿ ಗುಂಪು ರಚನೆ ಆದದ್ರಲ್ಲಿ ಇದೆ. ಇದ್ರ ಜೊತೆಗೆ ಈ ದಿವಸ ನೀವು 25ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಮಹಿಳಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಿದ್ದೀರಿ. ಒಂದು ಮಹಿಳೆ ಕುಟುಂಬದಲ್ಲಿ ಒಬ್ಬಳು ಮಹಿಳೆ ಕಲ್ತ್ರೆ ಒಂದು ಇಡೀ ಕುಟುಂಬ ಕಲ್ತಂತೆ ಅಂತ. ಒಂದು ಕುಟುಂಬದಲ್ಲಿ ಮಹಿಳೆ ಅನಕ್ಷರಸ್ಥರಾಗಿದ್ದರೆ ಆ ಕುಟುಂಬ ಹಿಂದೆ ಉಳಿತದೆ. ಹಾಗಾಗಿ ಮಹಿಳೆಯರು ನೀವು ಮುಂದೆ ಬರಬೇಕು, ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕುರಿತಂತೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಸ್ತ್ರೀಯೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತಿದೊಂದಿಗೆ ರಾಜ್ಯಾದ್ಯಂತ ಸ್ವಸಹಾಯ ಮಹಿಳಾ ಗುಂಪುಗಳ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಸ್ತ್ರೀ ಶಕ್ತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲ್ವಿಚಾರಕರಾದಂಥ ಉಮಾ ಹೆಬ್ಬಾರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ